ಏನೇನು ಹೇಳಬೇಕು ಅಂತಿದ್ದೆ ಅದನ್ನೆಲ್ಲ ಅವರೇ ಹೇಳ್ಬಿಟ್ರು. ಹಂಗಾಗಿ ನಾನು ಹೇಳೋದೇನು ಉಳಿದಿಲ್ಲ. ನಾನು ಇಷ್ಟು ಮಾತ್ರ ಹೇಳ್ಬೋದು. ಇಲ್ಲಿ ಸಿದ್ದಾರೂಢ ಅಜ್ಜರ ದೇವಸ್ಥಾನಕ್ಕೆ ನಾನು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಭಾಳಷ್ಟು ಜನ ಮುಸಲ್ಮಾನ್ ಬಾಂಧವರು ಕೂಡ ಅಲ್ಲಿ ಬಂದು ಅಜ್ಜರ ಆಶೀರ್ವಾದ ತೊಗೊಂಡು ಹೋಗೋದು ನಾನು ನೋಡಿದ್ದೆ. ಅದೇ ರೀತಿ ಇವಾಗಷ್ಟೇ ಬರಬೇಕಾದ್ರೆ ಅಲ್ಲೊಂದು ದರ್ಗಾಗೆ ಹೋಗಿದ್ದೆ. ಅಲ್ಲಿ ದರ್ಗಾಗೆ ಜುಮ್ಮಾ ಮಸೀದಿ ಹತ್ರ ಹೋಗಿದ್ದೆ, ಜಂಗ್ಲಿಪೇಟೆ. ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಹಿಂದೂ ಹೆಣ್ಮಕ್ಳು ಕೂಡ ಅಲ್ಲಿ ಮಕ್ಕಳನ್ನ ಸ್ವಲ್ಪ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂಥವ್ರನ್ನ ಮತ್ತು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ವೀಕ್ ಇರುವಂಥವ್ರನ್ನ ಅಂಥವ್ರನ್ನೆಲ್ಲ ಕರ್ಕೊಂಡ್ಬಂದಲ್ಲಿ ದೇವ್ರದ್ದು ಆಶೀರ್ವಾದ ತೊಗೊಂಡು ಹೋಗುವಂಥದ್ದು ನಾನು ಗಮನಿಸಿದೆ. ಇದು ಹುಬ್ಬಳ್ಳಿ ಧಾರವಾಡ ಅಂದರೆ ಹಿಂದೂ ಮುಸಲ್ಮಾನರು ಎಲ್ಲ ಜೊತೆಯಲ್ಲಿ ಬಾಳ್ಕೊಂಡು ಒಂದು ಅನ್ಯೋನ್ಯತೆಯಿಂದ ಇರುವಂಥದ್ದು ಈ ಮಣ್ಣಿನ ಶಕ್ತಿ. ಕೆಲವು ಸಂದರ್ಭದಲ್ಲಿ ಕೆಲ ಘಟನೆಗಳು ಮತ್ತು ಕೆಲ ವ್ಯಕ್ತಿಗಳು ಆ ಒಂದು ಸಾಮರಸ್ಯವನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಯಾರೂ ಕಿವಿಗೊಡಬಾರ್ದು. ಮುಖ್ಯವಾಗಿ ಈ ಒಂದು ಸಭೆಯನ್ನ ಮಾಡ್ತಾ ಇರುವಂತ ಇದೆ. ಅದ್ರ ಜೊತೆಗೆ ನಾವು ಮತ್ತೆ ಯೋಚನೆಗಳನ್ನ ಮಾಡ್ಲಿಕ್ಕೆ ಮುಂದೆ ಇಂಡಿಪೆಂಡೆನ್ಸ್ ಡೇ ಬರುತ್ತೆ, ಗಣರಾಜ್ಯೋತ್ಸವ ಬರುತ್ತೆ, ಅದೇ ರೀತಿ ಹೋಳಿ ಹುಣ್ಣಿಮೆ ಹಬ್ಬ ಬರುತ್ತೆ, ಆಮೇಲೆ ಗಣೇಶ ಹಬ್ಬ ಬರುತ್ತೆ, ದಸರಾ ದೀಪಾವಳಿ ಬರುತ್ತೆ, ಕ್ರಿಸ್ಮಸ್ ಬರುತ್ತೆ, ಹೊಸ ವರ್ಷ ಬರುತ್ತೆ. ಈ ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಕೂಡಿ ಎಲ್ಲರ ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು ಆಗಬೇಕು. ಯಾಕಂದರೆ ನಮ್ಮ ಭಾರತ ದೇಶ ಏನಿದೆ, ಈ ಭಾರತ ದೇಶ ನಮ್ಮ ಕುವೆಂಪು ಅವ್ರ ಮಾತನ್ನು ಹೇಳೋದಾದ್ರೆ ಕೊಲೆ ಮಾಡಿದ್ದ. ಆ ಥರದ್ದು ಆಗಬಾರ್ದು ಅಂದರೆ ಮನೆಗೆ CCTV ಹಾಕ್ಸ್ಲಿಕ್ಕೆ ಆಗಲ್ಲ, ಯಾರಿಗೂ ಆಗಲ್ಲ, ಕಾರ್ಪೊರೇಷನ್ಗೂ ಆಗಲ್ಲ, ಡಿಪಾರ್ಟ್ಮೆಂಟ್ಗೂ ಆಗಲ್ಲ, ಮನೆಗೂ ಪೊಲೀಸ್ ನೇಮಿಸ್ಲಿಕ್ಕೆ ಆಗಲ್ಲ. ಹಂಗಾಗಿ ಯಾರು ಪ್ರತಿ ಏರಿಯಾದಲ್ಲಿ ಇದ್ದೀರಿ ಅವರು ತಮ್ಮ ವ್ಯಾಪ್ತಿಯಲ್ಲಿರುವಂಥ ತಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ತಮ್ಮ ಗಲ್ಲಿಯಲ್ಲಿ ಇರುವಂಥವ್ರು ಯಾರಾದರೂ ಅಪರಿಚಿತರು ಬಂದಂಥ ಸಂದರ್ಭದಲ್ಲಿ ಯಾರು ಏನು ಅಂತ ಕೇಳಿದ್ರೆ ಅಂಥವ್ರು ಬರೋದು ಕಮ್ಮಿ ಆಗುತ್ತೆ. ಆ ಥರ ಯಾರಾದರೂ ವಿಕೃತಿ ಇರುವಂಥವ್ರು, ವಿಕೃತ ಮನಸ್ಸಿರುವಂಥವ್ರು ಅಫೆನ್ಸ್ ಮಾಡ್ತಾರೆ. ಅಟ್ಲೀಸ್ಟ್ ನಮ್ಮಿದ್ರಲ್ಲಿ ಮಾಡ್ದಂಗೆ ನಾವು ರಕ್ಷಣೆ ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀರಂತ ನಾನಾದರೂ ಭಾವಿಸ್ತೀನಿ. ಮತ್ತು ಸಾಕಷ್ಟು ಸಂದರ್ಭದಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ, ಎಲ್ಲ ಈ ಏರಿಯಾಗಳಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ. ಚಿಕ್ಕ ಮನೆಗಳಲ್ಲಿ ಭಾಳ ಜನ ಇರ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳನ್ನ ರಸ್ತೆ ಮೇಲೆ ಬಿಟ್ಟಿರ್ತಾರೆ ಹೆಚ್ಚೆಚ್ಚು. ಆ ಸಂದರ್ಭದಲ್ಲಿ ಈ ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ವೇಗವಾಗಿ ಗಾಡೀಲಿ ಬರಬೇಕಾದ್ರೆ ಮಕ್ಕಳಿಗೆ ಯಾರಿಗಾದ್ರೂ ತಗಲಿ ಅಥವಾ ದೊಡ್ಡವ್ರಿಗೆ ಯಾರಿಗಾದ್ರೂ ತಗಲಿ ಅಪಘಾತಗಳಾಗೋ ಸಾಧ್ಯತೆ ಇರುತ್ತೆ. ಅದಾಗಬಾರ್ದು ಅಂತಂದರೆ ಸ್ವಲ್ಪ ಎಲ್ಲ ಗಮನ ಹರಿಸ್ಬೇಕು. ಮತ್ತು ಮಕ್ಕಳನ್ನೇನಿದೆ ಸಂಜೆ 4-4:30 ಹಂಗೆ ಸ್ಕೂಲಿಂದ ಬಂದ ತಕ್ಷಣ ಒಳಗೆ ಕುಂಡಿಸ್ಕೊಳ್ಳಿ. ಒಂದು ಅರ್ಧ ಗಂಟೆ ಆಟ ಆಡಕ್ಕೆ ಬಿಟ್ಟು ಮನೆ ಒಳಗೆ ಕುಂಡಿಸಿ ಓದಕ್ಕೆ ಸ್ಟಾರ್ಟ್ ಮಾಡಿಸಿ. ಒಂದು 4-5 ದಿವಸ ಒಂದು ವಾರ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಆಮೇಲೆ ತಂತಾನೆ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಎಲ್ಲ ಕಡೆ ಹೇಳ್ತೀನಿ, ಮುಂದೆ ಯಾವುದಾದ್ರೂ ಈ ಥರ ಸಭೆ ಮಾಡೋಂಥ ಸಂದರ್ಭದಲ್ಲಿ, ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಕಮಿಷನರ್ ಕರೆಯೋಣ, DC ಕರೆಯೋಣ, SP ಕರೆಯೋಣ ಅನ್ನೋಂಥದ್ದು ಆಗಬಾರ್ದು. ಈ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲೇ ನಿಮ್ಮ ಮನೆ ಮಕ್ಕಳೇ ಯಾರಾದರೂ ಒಂದು ಒಳ್ಳೆ ಸಾಧನೆ ಮಾಡಿದರೆ ಅವ್ರನ್ನೇ ಅತಿಥಿಗಳಾಗಿ ಕರೆಸುವಂಥ ಸಂದರ್ಭ ಎದುರಾಗಬೇಕು. ನಮ್ಮ ಏರಿಯಾದಲ್ಲಿ ಒಬ್ಬ ಯಾರೋ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ, ನಮ್ಮ ಏರಿಯಾ ಹುಡುಗ ಯಾರೋ ಒಬ್ಬ ಡಾಕ್ಟರ್ ಆಗಿದ್ದಾನೆ, ನಮ್ಮ ಏರಿಯಾ ಹುಡುಗ ಯಾರೋ ಒಬ್ಬ ಒಂದೇನೋ KS ಆಫೀಸರ್ ಆಗಿದ್ದಾನೆ, ಅಂಥವ್ರನ್ನ ಗೆಸ್ಟಾಗಿ ಕರೆಯೋಣ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಲಿ. ಭಾಳ ಒಳ್ಳೆಯ ಒಂದು ಜಾಗದಲ್ಲಿ ಇದ್ದೀರಿ. ನಾವೆಲ್ಲ ಚಿತ್ರದುರ್ಗದಲ್ಲಿ ಹುಟ್ಟು ಬೆಳೆದಿದ್ದು ಏರಿಯಾ ನೋಡ್ಬಿಟ್ರೆ ಇವರು ಅಲ್ಲಿ ಹುಟ್ಟು ಬೆಳೆದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ರೆ ಅನ್ನೋ ಟೈಪ್ ನಿಮ್ಗೆ ಅನ್ಸುತ್ತೆ. ಯಾಕಂದರೆ ಚಿಕ್ಕದೊಂದು ಹೌಸಿಂಗ್ ಬೋರ್ಡ್ ಕಾಲೋನಿ ನಾವು ಇದ್ದಂಥವ್ರು. ಅದಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿರುವಂಥ ಶಾಲೆಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಇವತ್ತಿನ ಒಂದು ತಂತ್ರಜ್ಞಾನದ ಯುಗದಲ್ಲಿ ನಮಗೆ ಮೊಬೈಲ್ಗಳಲ್ಲಿ ಸಿಗುವಂಥ ಮಾಹಿತಿ ಇರ್ಬೋದು, ಇದನ್ನೆಲ್ಲ ಸಕಾರಾತ್ಮಕ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಮನೆಯಲ್ಲೂ ಒಂದೊಂದು ಸಾಧನೆ ಮಾಡುವಂಥ ಮಕ್ಕಳನ್ನ ತಯಾರು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯವಾಗಿ ಹೆಣ್ಣು ಮಕ್ಳು ಏನಿದ್ದಾರೆ, ಹೆಣ್ಮಕ್ಳಿಗೆ ಸ್ವಲ್ಪ ಚೆನ್ನಾಗಿ ಓದಿಸಿ. ನೋಡಿ, ಅವಳಿಗೆ 7ನೇ ಕ್ಲಾಸ್ ಓದ್ತಾ ಇದೆಯಂತೆ, ಇನ್ನೊಂದು ಆ ಕಡೆ ಅಲ್ಲಿ ಮಾತಾಡಿಸ್ತಾ ಇದೆ, SLC ಓದ್ತಾ ಇದ್ದೀನಿ, ನೆಕ್ಸ್ಟ್ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾರೆ ಅವಳಿಗೆ. ಸೊ ಹೆಣ್ಮಕ್ಳಿಗೆ ಇನ್ನೂ ಭಾಳ ಶ್ರದ್ಧೆಯಿಂದ ಓದ್ತಾರೆ. ಗಂಡು ಮಕ್ಕಳಾದ್ರೆ ಸ್ವಲ್ಪ ಆ ಕಡೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು, ಆಟ ಆಡಕ್ಕೆ ಹೋಗೋದು, ಹೊರಗಡೆ ಬೇರೆ ಚಿಂತೆ ಇರುತ್ತೆ. ಹೆಣ್ಮಕ್ಳಿಗೆ ಆ ಥರ ಚಿಂತೆ ಇರಲ್ಲ. ಸ್ವಲ್ಪ ನೀವು ಪುಷ್ ಮಾಡಿಬಿಟ್ರೆ ಎಲ್ಲೋ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಆ ಕೆಲಸ ಕೂಡ ಆಗಲಿ. ಅಲ್ತಾಫ್ ಅವರು ಇದೊಂದು ಇನಿಷಿಯೇಟಿವ್ ತೊಗೋಬೇಕು. ನಿಮ್ಮ ಏರಿಯಾದಲ್ಲಿ ಏನು ಎಜುಕೇಷನಲ್ಲಿ ಬ್ಯಾಕ್ ವರ್ಡ್ ಇರ್ತಾರೆ, ಈಗ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮುದಾಯ ಎಲ್ಲಿ ಹೆಚ್ಚಿದೆ ಅಲ್ಲಿ ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸುಮ್ಮನೆ ಹೆಸರಿಗೆ 10ನೇ ಕ್ಲಾಸ್ ಆಗಿದೆ, IT ಆಗಿದೆ, ಡಿಪ್ಲೊಮಾ ಆಗಿದೆ ಅಥವಾ PUC ಆಗಿದೆ ಅಂತಂದ್ರೂ ಆ ಕ್ವಾಲಿಟಿ ಎಜುಕೇಷನ್ ಪಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿರ್ತಾರೆ. ಹಂಗಾಗಿ ಸ್ವಲ್ಪ ಹೆಚ್ಚೆಚ್ಚು ಇವಾಗ ಮದ್ರಾಸಗಳಲ್ಲೂ ಸಾಕಷ್ಟು ಕಡೆ ನಾನು ನೋಡಿದೆ, ಅಲ್ಲಿ ಕೂಡ ಈ ಥರ ಸ್ವಲ್ಪ ಎಜುಕೇಷನ್ ಓರಿಯೆಂಟೇಷನ್ ಇರುವಂಥದ್ದು, ಆಮೇಲೆ ನಾಳೆ ಏನಾದರೂ ಸ್ಕಿಲ್ಸ್ ಅಕ್ವಿಷನ್ ಮಾಡ್ಕೊಳ್ಳೋವಂಥದ್ದು, ಹೆಣ್ಮಕ್ಳಿಗೆ ನಾಳೆ ದಿನ ಏನಾದರೂ ಸಮಸ್ಯೆ ಆದಾಗ ಸ್ವಲ್ಪ ದುಡಿಮೆ ಮಾಡಲಿಕ್ಕೆ ಏನಾದರೂ ಅವಕಾಶ ಆಗುವಂಥದ್ದು, ಆ ಥರದ್ದೆಲ್ಲ ಸ್ವಲ್ಪ ನೀವು ಫೋಕಸ್ ಮಾಡೋದ್ರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅಂತ ನಾನಾದರೂ ಒಂದು ಅಭಿಪ್ರಾಯ ಮತ್ತು ಸಲಹೆಯನ್ನು ಅಲ್ತಾಫ್ ಅವರು ನಮಗೆ ಭಾಳ ಆಪ್ತರು. ಯಾಕಂದರೆ ಯಾವುದೇ ಒಂದು ವಿಷಯ ನಮ್ಮ ಹುಬ್ಬಳ್ಳಿ ಭಾಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅದರಲ್ಲೂ ಅಲ್ಪಸಂಖ್ಯಾತರ ಸಂಬಂಧ ಇದ್ದಂಥ ವಿಷಯಗಳಲ್ಲಿ
ನಾವು ಅವ್ರಿಗೆ ನೇರವಾಗಿ ಮಾತಾಡಿ ಏನಿದೆ ಏನಿಲ್ಲ ಅಂತ ತಿಳ್ಕೊತೀವಿ, ಮತ್ತು ಏನು ಆಗಬೇಕು ಅನ್ನೋಂಥದ್ದು ನಾವು ಹೇಳಿದಂಥ ಸಂದರ್ಭದಲ್ಲಿ ನಾವೇನು ನಿರೀಕ್ಷೆ ಮಾಡಿರ್ತೀವೋ ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ಸದಾ ಕೊಡ್ತಾ ಬಂದಿದ್ದಾರೆ. ಅವರಾಗಿರ್ಬೋದು, ನಮ್ಮ ಹಿಂಡಸ್ಕೆರೆ ಸಾಹೇಬ್ ಇರ್ಬೋದು, ಪ್ರತಿಯೊಬ್ಬರು ಕೂಡ. ಹಾಗಾಗಿ ಇದೇನು ಸಿದ್ದಾರೂಢ ಅಜ್ಜರ ಆಶ್ರಯದಲ್ಲಿ ಅವರೊಂದು ಆಶೀರ್ವಾದದಲ್ಲಿರುವಂಥ ಜಾಗ ಇದೆ. ಇದು ಶಿಶುನಾಳ ಶರೀಫ್ ಓಡಾಡಿರೋ ಜಾಗ ಇದೆ, ದಾರಾ ಬೇಂದ್ರೆ ಅಜ್ಜರು ಓಡಾಡಿರೋ ಜಾಗ ಇದೆ. ಈ ಜಾಗದ ತೂಕ ಏನಿದೆ ಅದನ್ನು ಇನ್ನೂ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು. ಅಲ್ತಾಫ್ಗೂ ಹೇಳ್ತಾ ಇದ್ದೆ, ಕಳೆದ 10-11 ತಿಂಗಳಲ್ಲಿ ನಾನು ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಹುಬ್ಬಳ್ಳಿ ಧಾರವಾಡ ಭಾಳ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲ ಜಾತಿ ಸಮುದಾಯದವರು ಭಾಳ ಅನ್ಯೋನ್ಯತೆ ಇದ್ದಾರೆ, ಯಾವುದೂ ಘಟನೆಗಳಾಗಿಲ್ಲ. ಮತ್ತು ಅತ್ಯಂತ ಉತ್ತಮ ಕಾನೂನು ಸುವ್ಯವಸ್ಥೆ ನಾವು ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರದ್ದು ಸಹಕಾರ ಇದೆ. ಹಿಂದೂಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಜೈನ್ಸ್ ಇರ್ಬೋದು, ಎಲ್ಲ ಸಮುದಾಯದವರು, ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು, ಎಲ್ಲ ಆರ್ಗನೈಸೇಷನ್ ಅವರು ಒಳ್ಳೆಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಮತ್ತೊಮ್ಮೆ ಇಲ್ಲಿ ನಿಮ್ಮೆಲ್ಲರ ಎದುರಲ್ಲಿ ನಾನು ಅಪೇಕ್ಷೆ ಪಡ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.